ಶ್ರೀ ಗುರುಭ್ಯೋ ನಮಃ. ನಮೋ ಭಗವತೆ ವಾಚಸ್ಪತೆಯೇ. 1ನೇ ಅಧ್ಯಾಯದ 3ನೇ ಪಾದದ ದ್ಯುಭ್ವಾದ್ಯತಿಕರಣ, ಅದರ ಸೂತ್ರಾರ್ಥಗಳನ್ನೆಲ್ಲ ನೋಡಿದ್ದೇವೆ. ಶಾಂಕರ ಭಾಷ್ಯದಲ್ಲಿ ಅದಕ್ಕೆ ಹೇಳಿದ ಅರ್ಥಗಳು, ಹಾಗೆ ಚಂದ್ರಿಕಾದಲ್ಲಿ ಮಾಡಿರುವಂಥ ವಿಮರ್ಶೆ, ಇದನ್ನೆಲ್ಲ ನೋಡಿದ್ದೇವೆ. ಮುಂದೆ ಈಗ ರಾಮಾನುಜ ಭಾಷ್ಯದ ವಿಮರ್ಶೆ, ಅದನ್ನ ಗಮನಿಸಬೇಕು. ರಾಮಾನುಜ ಭಾಷ್ಯದಲ್ಲೂ ಕೂಡ ಈ ಎಲ್ಲ ಸೂತ್ರಗಳಿಗೆ ಇದೇ ರೀತಿಯಾದ ಅರ್ಥವನ್ನ ವರ್ಣಿಸಿದ್ದಾರೆ. ಹೆಚ್ಚು ಕಡಿಮೆ ಹಾಗೇ ಇದೆ. ಅಲ್ಲಿ ಈ ನಾನುಮಾನ ಮತಚ್ಛಬ್ದಾತ್ ಅಂತ ಏನೊಂದು ಸೂತ್ರ ಇದೆ, ಅದೊಂದು ಸೂತ್ರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸ ಇದೆ. ನಾನುಮಾನ ಮತಚ್ಛಬ್ದಾತ್ ಪ್ರಾಣಭೃಚ್ಚ ಅಂತ ಒಂದೇ ಸೂತ್ರ, ಅವರಲ್ಲಿ 2 ಸೂತ್ರಗಳಿಲ್ಲ. ಯಾಕೆ ಹಾಗೆ ಅನ್ನೋದನ್ನ ಅಲ್ಲಿ ಹೇಳ್ತಾರೆ. ನಾನುಮಾನ ಮತಚ್ಛಬ್ದಾತ್ ಅನ್ನೋ ಸೂತ್ರದಲ್ಲಿ ಅಲ್ಲಿ ಅನುಮಾನ ಅಂದ್ರೆ ಪ್ರಕೃತಿಯನ್ನೇ ತಗೊಂಡಿದ್ದಾರೆ. ಪ್ರಕೃತಿಯು ಜಗತ್ ಕಾರಣ ಅಲ್ಲ, ಪ್ರಕೃತಿಯು ದುರ್ಭಾದ್ಯಧಿಕರಣ ಅಲ್ಲ ಅಂತ ಅದನ್ನು ತಗೊಂಡಿದ್ದಾರೆ. ಆದರೆ ಅಲ್ಲಿ ಪೂರ್ವ ಪಕ್ಷ ಮಾಡಿಲ್ಲ. ಪ್ರಕೃತಿಯೇ ಲೋಕಾಶ್ರಯ ಆಗಿರ್ಬೇಕಲ್ಲ ಅಂತ ಒಂದು ಪೂರ್ವ ಪಕ್ಷ ಇದ್ರೆ, ಆ ಪೂರ್ವ ಪಕ್ಷದ ನಿರಾಕರಣೆಗಾಗಿ ಈ ಸಿದ್ಧಾಂತ ಇರ್ತದೆ. ಅದರಲ್ಲಿ ಪೂರ್ವ ಪಕ್ಷ ಕಾಣಿಸೋದಿಲ್ಲ. ಹಿಂದೆ ಗೌಣಶ್ಚೇನ್ ಆತ್ಮಶಬ್ದ ಅಂತ ಒಂದು ಸೂತ್ರ ಬಂದಿತ್ತು 1ನೇ ಅಧ್ಯಾಯದಲ್ಲಿ, 1ನೇ ಪಾದದಲ್ಲಿ, ಈಕ್ಷತ್ಯಧಿಕರಣದಲ್ಲಿ. ಜನ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಜನ್ಮಾದ್ಯ ಸೇತಃ ತತ್ವ ಸಮನ್ವಯಾತ್ ಈಕ್ಷತೆ ನಾಶಬ್ದಂ ಅಂತ ಹೀಗೇನು ಸೂತ್ರ ಇದೆ, ಅದಕ್ಕೆ ಸಂಬಂಧಪಟ್ಟದ್ದು ಈಕ್ಷತ್ಯಧಿಕರಣ. ಅಲ್ಲಿ ಆ ಸೂತ್ರದಲ್ಲಿ ಈ ಒಂದು ವಿಷಯನೂ ಕೂಡ ಪ್ರತಿಪಾದಿತ ಆಗಿತ್ತು, ಆತ್ಮಶಬ್ದ ವಾಚ್ಯ ಯಾರು ಅಂತ. ಅಲ್ಲಿ ಪ್ರಕೃತಿ ಆತ್ಮಶಬ್ದ ವಾಚ್ಯ ಅಲ್ಲ ಅಂತ ಸಮರ್ಥನೆ ಮಾಡಿ ತೋರಿಸಿದ್ದಾರೆ. ಈಕ್ಷತ್ಯಧಿಕರಣದ ಸೂತ್ರದಲ್ಲಿ ಪ್ರಕೃತಿಗೆ ಆತ್ಮಶಬ್ದ ವಾಚ್ಯತ್ವ ಇಲ್ಲ, ಅದಿರೋದು ಬ್ರಹ್ಮನಿಗೆ ಮಾತ್ರ ಅಂತ ತೋರಿಸಿದ್ದಾರೆ. ಆದ್ರಿಂದ ಅದನ್ನು ಪೂರ್ವ ಪಕ್ಷದಲ್ಲಿ ಸೇರಿಸಲಿಕ್ಕೆ ಬರೋದಿಲ್ಲ. ಇಲ್ಲಿ ಅದಕ್ಕೆ ಸೇರಿಸಲಿಕ್ಕೆ ಅವಕಾಶವೇ ಇಲ್ಲ, ಹಿಂದೆ ನಿರಾಕರಣೆ ಮಾಡಿರೋದ್ರಿಂದ. ಹಾಗಿದ್ದ ಮೇಲೆ ಆ ಸೂತ್ರದಲ್ಲಿ ಅದನ್ನು ನಿರಾಕರಣೆ ಯಾಕೆ ಮಾಡಬೇಕು? ನಾನುಮಾನ ಮತಚ್ಛಬ್ದಾತ್ ಎಂಬ ಸೂತ್ರದಲ್ಲಿ ಅದನ್ನು ನಿರಾಕರಣೆ ಮಾಡುವುದು ಕೂಡ ಅಸಂಗತ ಆಗ್ತದೆ, ಬೇಕಾಗೇ ಇಲ್ಲ. ಪೂರ್ವ ಪಕ್ಷ ಇದ್ರೆ ಪ್ರಶ್ನೆ ಮಾಡಬೇಕು, ಪೂರ್ವ ಪಕ್ಷ ಇದ್ರೆ ನಿರಾಕರಣೆ ಮಾಡಬೇಕು. ಆದ್ರೆ ಪೂರ್ವ ಪಕ್ಷವೇ ಅದು ಅಲ್ಲಿ ಕಾಣಿಸೋದಿಲ್ಲ. ಅದನ್ನು ನಿರಾಕರಣೆ ಮಾಡುವುದು ಕೂಡ ಅಸಂಗತ ಆಗ್ತದೆ. ಆದ್ರಿಂದ ಅದನ್ನ ಯಾಕೆ ತಗೊಂಡಿದ್ದಾರೆ ಅಂದ್ರೆ, ಪ್ರಕೃತಿಯ ನಿರಾಕರಣೆ ಅಂತ ಅನ್ನೋದೊಂದು ದೃಷ್ಟಾಂತ. ವಾಸ್ತವಿಕವಾಗಿ ಈ ನಾನುಮಾನ ಮತಚ್ಛಬ್ದಾತ್ ಎಂಬ ಸೂತ್ರದಲ್ಲಿ ಹೇಳಬೇಕಾಗಿರುವ ವಿಷಯ ಬೇರೆನೇ ಇದೆ. ಅಲ್ಲಿ ಪ್ರಕೃತಿಯ ನಿರಾಕರಣೆ ಅಂತ ಅನ್ನೋದು ಒಂದು ದೃಷ್ಟಾಂತ ಮಾತ್ರ. ಹಾಗಾದ್ರೆ ವಿಷಯ ಏನು, ಏನನ್ನು ಪ್ರತಿಪಾದನೆ ಮಾಡಬೇಕಾಗಿದೆ ಅಂದ್ರೆ, ಜೀವ ಲೋಕಾಧಾರ ಅಲ್ಲ, ಭೂ ಮೊದಲಾದ ಲೋಕಗಳಿಗೆ ಜೀವ ಆಧಾರ ಅಲ್ಲ ಅಂತ ತೋರಿಸಬೇಕಾಗಿದೆ. ಅದಕ್ಕೆ ಪ್ರಕೃತಿಯು ಹೇಗೆ ಲೋಕಾಧಾರ ಆಗೋದು ಸಾಧ್ಯ ಇಲ್ವೋ, ಹಾಗೆ ಜೀವನು ಕೂಡ ಲೋಕಾಧಾರ ಅಲ್ಲ ಅಂತ ಅದನ್ನು ತೋರಿಸಬೇಕಾಗಿದೆ. ಅದನ್ನ ಎರಡನ್ನೂ ಒಂದೇ ಸೂತ್ರದಲ್ಲಿ ಹೇಳಿದ್ದಾರೆ. ಇದು ನಾನುಮಾನ ಮತಚ್ಛಬ್ದಾತ್ ಪ್ರಾಣಭೃತ್ಯ ಅಂತ ಒಂದೇ ಸೂತ್ರ. ಹೀಗೆ ನಮ್ಗದು ಅಲ್ಲಿ ಏನು ಪ್ರತಿಪಾದನೆ ಮಾಡ್ಲಿಕ್ಕೆ ಹೊರಟಿದ್ದಾರೆ ಅನ್ನೋದು ಗೊತ್ತಿರಬೇಕು. ಜೀವ ಲೋಕಾಧಾರ ಅಲ್ಲ ಅಂತ ಹೇಳುವುದು ಸೂತ್ರದ ತಾತ್ಪರ್ಯ. ಅದು ಹೇಗೆ, ಅದಕ್ಕೆ ಪ್ರಕೃತಿ ದೃಷ್ಟಾಂತ ಆಗೋದು ಹೇಗೆ ಅಂದ್ರೆ, ಈ ಉಪನಿಷತ್ ಭಾಗದಲ್ಲಿ ಜೀವ ಲೋಕಾಧಾರ ಅಂತ ಹೇಳಲಿಕ್ಕೆ ಬೇಕಾದ ಶಬ್ದಗಳೇನೂ ಇಲ್ಲ, ಜೀವನನ್ನು ತೋರಿಸುವಂತ ಶಬ್ದಗಳಿಲ್ಲ. ಹೇಗೆ ಅಂದ್ರೆ, ಪ್ರಕೃತಿಯನ್ನು ತೋರಿಸುವ ಶಬ್ದಗಳು ಇಲ್ಲದೆ ಇರೋದ್ರಿಂದ, ಪ್ರಕೃತಿ ಪ್ರಾಪಕ ಶಬ್ದಗಳು, ಪ್ರಾಪಕ ಅಂದ್ರೆ ಪ್ರಕೃತಿಯನ್ನು ತೋರಿಸುವ, ಪ್ರಕೃತಿಯೇ ಲೋಕಾಧಾರ ಅಂತ ಹೇಳುವ ಸೂತ್ರಗಳು ಅಂತ ಅರ್ಥ, ಹೇಳುವ ಶಬ್ದಗಳು ಅಂತ ಅರ್ಥ. ಪ್ರಕೃತಿಯನ್ನ ಅಲ್ಲಿ ಇಟ್ಕೊಳ್ಬೇಕು, ದ್ಯುಭ್ವಾದ್ಯಧಿಕರಣ ಅಂತ ಅದನ್ನೇ ಸ್ವೀಕಾರ ಮಾಡಬೇಕು ಅಂತ ಹೀಗೆ ತೋರಿಸಿಕೊಳ್ಳುವ ಶಬ್ದಗಳು ಇಲ್ಲದೆ ಇರೋದ್ರಿಂದ, ತತ್ಶಬ್ದಗಳು ಅಂದ್ರೆ ಪ್ರಕೃತಿಯನ್ನು ತೋರಿಸುವ ಶಬ್ದಗಳು, ಅದು ಇಲ್ಲದೆ ಇರೋದ್ರಿಂದ, ಅಂದ್ರೆ ಇಲ್ಲದೆ ಇರೋದ್ರಿಂದ ಹೀಗರ್ಥ.
ಮತ್ತೆ ಆತ್ಮಶಬ್ದವೇ ಇರೋದ್ರಿಂದ ಅದಕ್ಕೆ ಅಸಂಗತವಾಗುವಂತಹ ಆತ್ಮಶಬ್ದ ಇದೆ. ಪ್ರಕೃತಿಯನ್ನು ತೋರಿಸುವಂತಹ ಶಬ್ದಗಳು ಇಲ್ಲ ಅಂತ ಅನ್ನೋದು ಒಂದು, ಪ್ರಕೃತಿಗೆ ಹೊಂದಾಣಿಕೆ ಆಗದೇ ಇರುವಂತಹ ಆತ್ಮಶಬ್ದ ಬೇರೆ ಇದೆ. ಅದು ಪ್ರಕೃತಿಗೆ ಹೊಂದಾಣಿಕೆ ಆಗೋದಿಲ್ಲ ಅಂತ ಹಿಂದಿನ ನಾವು ತೋರಿಸಿಕೊಟ್ಟಾಗಿದೆ. ಆದ್ರಿಂದ ಪ್ರಕೃತಿಯು ಲೋಕಾಧಾರ ಹೇಗಾಗೋದಿಲ್ವೋ ಅಂತ ದೃಷ್ಟಾಂತ. ಅದೇ ಕಾರಣದಿಂದ ಜೀವನನ್ನು ಹೇಳುವಂತಹ ಶಬ್ದಗಳಿಲ್ಲ, ಮತ್ತೆ ಆತ್ಮ ಎಂಬುದಾಗಿ ಪರಮಾತ್ಮನನ್ನು ಹೇಳುವಂತಹ ಶಬ್ದ ಇದೆ ಅನ್ನೋದೇ ಕಾರಣ, ಬೇರೆ ಏನೂ ಕಾರಣ ಅಲ್ಲ. ಇದೇ ಕಾರಣದಿಂದಲೇ ಜೀವನ ಕೂಡ ಲೋಕಾಧಾರನಲ್ಲ ಅಂತ ಸೂತ್ರದ ತಾತ್ಪರ್ಯ. ಹೀಗೆ ಅರ್ಥ ಮಾಡಬೇಕಾದ್ದು ಅನಿವಾರ್ಯ. ಆದ್ರಿಂದ ರಾಮಾನುಜ ಭಾಷ್ಯಕ್ಕನುಸಾರವಾಗಿ ಪ್ರಾಣಭೃತ್ಯ ಅನ್ನೋ ಸೂತ್ರಕ್ಕೆ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ನಾನುಮಾನ ಮತಶಬ್ದ ಪ್ರಾಣಭೃತ್ಯ. ಅನುಮಾನ ಹೇಗೆ ದ್ವಿಭಾಧ್ಯಾಯತನ, ಈ ಪ್ರಕೃತಿ ಹೇಗೆ ದ್ವಿಭಾಧ್ಯಾಯತನ ಅಲ್ಲವೋ ಹಾಗೆ ಪ್ರಾಣಭೃತನೂ ಕೂಡ ಅಂತ ಹೀಗೆ ಅದನ್ನ ತೋರಿಸುವ ಉದ್ದೇಶ. ಅಖಂಡ ಸೂತ್ರ ಇದೆ ಅಂತ ಅವರ ತಾತ್ಪರ್ಯ. ಇದಕ್ಕೆ ಚಂದ್ರಿಕಾದಲ್ಲಿ ಏನು ವಿಮರ್ಶೆ ಮಾಡಿದ್ದಾರೆ ಅನ್ನೋದನ್ನು ಗಮನಿಸಬೇಕು. ರಾಮಾನುಜ ಮತದ ಪೂರ್ವ ಪಕ್ಷವನ್ನು ಹೇಗೆ ನಿರಾಕರಣೆ ಮಾಡಿದ್ದಾರೆ. ಈಗ ಪ್ರಕೃತಿಗಲ್ಲಿ ಪ್ರವೇಶ ಇಲ್ಲ, ಹಾಗೇನೆ ಜೀವನಿಗೂ ಪ್ರವೇಶ ಇಲ್ಲ ಅಂತ ನೀವು ಅಭಿಪ್ರಾಯ ಹೇಳಿದ್ರಿ. ಆತ್ಮಶಬ್ದ ಇರೋದ್ರಿಂದ ಪ್ರಕೃತಿಗೆ ಆ ಪೂರ್ವ ಪಕ್ಷದಲ್ಲಿ ಪ್ರವೇಶ ಇಲ್ಲ, ಅಂದ್ರೆ ಪ್ರಕೃತಿಯನ್ನು ತಗೊಂಡು ಪೂರ್ವ ಪಕ್ಷ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಹಾಗೇನೆ ಮುಕ್ತ ಪ್ರಾಪ್ಯತ್ವ ಅನ್ನುವ ಧರ್ಮ ಅಲ್ಲಿದೆಯಲ್ಲ, ಈ ಮುಕ್ತ ಪ್ರಾಪ್ಯತ್ವ ಅನ್ನುವ ಗುಣವನ್ನು ವರ್ಣನೆ ಮಾಡಿರೋದ್ರಿಂದ ಆ ಜೀವನಿಗೂ ಕೂಡ ಅಲ್ಲಿ ಪ್ರವೇಶ ಇರ್ಲಿಕ್ಕೆ ಅವಕಾಶ ಇಲ್ಲ. ಮುಕ್ತರಿಂದ ಈ ಜೀವ ಪ್ರಾಪ್ಯನಲ್ಲ, ಅದರಿಂದ ಜೀವನಿಗೂ ಕೂಡ ಅಲ್ಲಿ ಪ್ರವೇಶ ಅಂದ್ರೆ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಅಂಥದೊಂದಿಲ್ಲ. ಮತ್ತೆ ಆತ್ಮಶಬ್ದ ವಾಚ್ಯತ್ವ ಅಂತನ್ನೋದು ಪ್ರಕೃತಿಗಿಲ್ಲ ಅಂತ ಹಿಂದೆ ಬಂದಿದೆಯಲ್ಲ, ಅದರಿಂದ ಅದು ಜೀವನಿಗೂ ಅದು ಬಂದೇ ಬಂದಿದೆ. ಅದೆಲ್ಲಿದೆ, ಅಸ್ಮಿನ್ ಅಸ್ಯ ತದ್ಯೋಗಂ ಸ್ಯಾಸ್ತಿ ಅಂತ ಆ ಸೂತ್ರದಲ್ಲಿ ಅದು ಕೂಡ ಬಂದಿದೆ. ಈ ಜೀವನಿಗೆ ಮುಕ್ತಿ ಪ್ರಾಪ್ಯತ್ವ ಇಲ್ಲ ಅಂತ ಹೀಗೆ ಬಂದಿದೆ. ಆದ್ರಿಂದ ಅದು ಪರಮಾತ್ಮನಿಗೆ ಮಾತ್ರ ಇದೆ. ಅದು ಮುಕ್ತ ಪ್ರಾಪ್ಯತ್ವ ಅನ್ನೋದು ಪರಮಾತ್ಮನಿಗೆ ಮಾತ್ರ ಇದೆ ಹೊರತು ಜೀವನಿಗಿಲ್ಲ ಅಂತ ಬಂದಿದೆ. ಆದ್ರಿಂದ ಪ್ರಕೃತಿಯನ್ನ ಪೂರ್ವ ಪಕ್ಷದಲ್ಲಿ ಸೇರಿಸಲಿಕ್ಕೆ ಅವಕಾಶ ಇಲ್ಲ ಅಂತ ನೀವು ಹೇಳ್ತೀರಿ, ಅದು ಸರಿ. ಅದಂತ ಹಾಗೆ ಜೀವನನ್ನು ಕೂಡ ಪೂರ್ವ ಪಕ್ಷದಲ್ಲಿ ಮಾಡಲಿಕ್ಕೆ ಪ್ರಶ್ನವೇ ಇಲ್ಲ, ಅವಕಾಶವೇ ಇಲ್ಲ. ಅದರಿಂದ ಒಟ್ಟಾರೆ ಅಧಿಕರಣಕ್ಕೆ ಏನು ಪೂರ್ವ ಪಕ್ಷ, ಯಾಕೆ ಹೊರಟಿದೆ ಈ ಅಧಿಕರಣ ಅಂತ ಒಂದು ಸಮಸ್ಯೆ ಬರ್ತದೆ. ಆದ್ರಿಂದ ನಮ್ಮ ಸಿದ್ಧಾಂತಕ್ಕನುಸಾರವಾಗಿ ಅಲ್ಲೇನು ಪರಿಹಾರಕ ಯುಕ್ತಿಗಳನ್ನ ಸರಿಯಾಗಿ ಗಮನಿಸಬೇಕು. ಗಮನಿಸಿ ಪೂರ್ವ ಪಕ್ಷ ಮಾಡಿದಾಗ ಆ ಥರ ಸಿದ್ಧಾಂತದಲ್ಲಿ ಏನಿದೆ ಅಂತ ಬಂದದ್ದನ್ನು ನೋಡಿದ್ರೆ ಯಾವತ್ತೂ ಹಾಗೆ ಆಗೋದು. ಸಿದ್ಧಾಂತದಲ್ಲಿ ವೇದವ್ಯಾಸರು ಪೂರ್ವ ಪಕ್ಷ ಮಾಡಿ ಆಮೇಲೆ ಸಿದ್ಧಾಂತ ಮಾಡಿರೋದಿಲ್ಲ, ಅದನ್ನು ಭಾಷ್ಯಕಾರರು ಟೀಕಾಕಾರರು ಮಾಡ್ತಿರ್ತಾರೆ. ಅವ್ರು ಕೊಟ್ಟಿರೋ ಉತ್ತರಗಳನ್ನು ಗಮನಿಸಿದ್ರೆ ಹಾಗಾದ್ರೆ ಪ್ರಶ್ನೆ ಏನು ಬಂದಿತ್ತು ಅಂತ ಗೊತ್ತಾಗ್ತದೆ. ಆ ಥರ ನೋಡಿದಾಗ ಈ ಪ್ರಾಣಭೃತ್ಯ ಅನ್ನೋದು ಜೀವನನ್ನು ಹೇಳ್ತದೆ, ಮತ್ತೆ ನಾನು ಮಾನಂ ಅಂತ ಅನ್ನೋದು ಪ್ರಕೃತಿಯನ್ನು ಹೇಳ್ತದೆ. ಅಂತೂ ಪ್ರಕೃತಿಯನ್ನು ಕುರಿತು ಜೀವನನ ಕುರಿತು ಎರಡೂ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ಪೂರ್ವ ಪಕ್ಷದಲ್ಲಿ ಪ್ರವೇಶ ಇದೆ ಅಂತ ಗೊತ್ತಾಗ್ತದೆ ಆ ಸೂತ್ರಗಳನ್ನು ಗಮನಿಸಿದ್ರೆ. ಆದ್ದರಿಂದ ಆ ಪೂರ್ವ ಪಕ್ಷಕ್ಕೆ ಅವಕಾಶ ಇದೆ, ಅದಕ್ಕನುಸಾರವಾಗಿ ಸಿದ್ಧಾಂತಕ್ಕೂ ಕೂಡ ಅವಕಾಶ ಇದೆ. ಹಿಂದೆ ನೀವು ನಿರಾಕರಣೆ ಮಾಡಿರಬಹುದು, ಆದರೂ ಅವ್ರು ಯಾರೋ ಮತ್ತೆ ಪ್ರಶ್ನೆ ಮಾಡಿದ್ರು. ಆ ಮಾಡಿದ ಪ್ರಶ್ನೆಗೆ ಉತ್ತರ ಕೊಡಬೇಕಾದದ್ದು ಕರ್ತವ್ಯ, ಅದಕ್ಕಾಗಿ ಪ್ರಶ್ನೆ ಮಾಡಿದ್ದಾರೆ. ಹೀಗೆ ಪ್ರಶ್ನವನ್ನ ಮಾಡಿದ್ದನ್ನು ಗಮನಿಸಿದರೆ, ಸಿದ್ಧಾಂತವನ್ನು ಮಾಡಿದ್ದನ್ನು ಗಮನಿಸಿದರೆ ಪೂರ್ವ ಪಕ್ಷದಲ್ಲಿ ಜೀವನನೂ ಅಲ್ಲಿ ಪ್ರವಿಷ್ಟನಾಗ್ತಾನೆ, ಪ್ರಕೃತಿಯೂ ಪ್ರವಿಷ್ಟಳಾಗ್ತಾಳೆ ಅಂತ ಗೊತ್ತಾಗ್ತದೆ ಅಂತ ಇದರ ತಾತ್ಪರ್ಯ. ಇಲ್ಲಿ ಇನ್ನೊಂದು ಸಂಗತಿ, ಅದು ಒಂದೇ ಸೂತ್ರವೋ ಎರಡು ಸೂತ್ರವೋ ಅಂತ ಏನು ಬಂದಿದೆಯಲ್ಲ, ಆ ಎರಡು ಸೂತ್ರ ಅಂತನ್ನೋದು ಈ ನಮ್ಮ ಪರಂಪರೆಯಲ್ಲಿ ಬಂದಿದೆ. ಮತ್ತಲ್ಲಿ ಯಾಕೆ ಒಂದೇ ಸೂತ್ರ ಅಂತ ಇಟ್ಕೋಬಾರ್ದು, ಹಾಗಾದ್ರೆ ಅದಕ್ಕೆ ಏನು ಹೇಳ್ದಂಗಾಯ್ತು ಆಚಾರ್ಯರು ಅಂದ್ರೆ, ನಾನು ಮಾನ ಮತ ಶಬ್ದಾತ್ ಎಂಬಲ್ಲಿ ಆ ಪ್ರಕೃತಿಯಂತೆ ಅಂತೇನು ಕಾಣಿಸ್ತಿಲ್ವಲ್ಲ. ಪ್ರಕೃತಿ ಇವ, ಕೆಲವು ಕಡೆ ಇವ ಅನ್ನೋ ಅರ್ಥದಲ್ಲಿ ವಾ ಅಂತ ಇರ್ತದೆ, ಅದೇನು ಕಾಣಿಸ್ತಿಲ್ಲ ಅಂತ. ಅದೇನು ಕಾಣಿಸ್ತಿಲ್ಲ ಅಂದಮೇಲೆ ಆ ಪ್ರಕೃತಿಯನ್ನು ದೃಷ್ಟಾಂತವನ್ನಾಗಿ ಇಟ್ಕೊಂಡು ಪ್ರಕೃತಿ ಹೇಗೆ ಜಗತ್ ದುರ್ಭಾಧ್ಯಾಯತನ ಅಲ್ವೋ ಹಾಗೆ ಈ ಜೀವನ ಕೂಡ ದುರ್ಭಾಧ್ಯಾಯತನ ಅಲ್ಲ ಅಂತ ಹೇಳೋ ಅರ್ಥ ಮಾಡೋದು ಸರಿಯಾಗೋದಿಲ್ಲ. ಅವೆರಡು ಪ್ರತ್ಯೇಕ ವಿಷಯಗಳನ್ನೇ ಹೇಳ್ತೇವೆ ಅಂತ ಹೇಳಬೇಕು ಅಂತ ತಾತ್ಪರ್ಯ.
ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಅನ್ನೋದು 1ನೇ ಅಧ್ಯಾಯದ 1ನೇ ಪಾದದ 19ನೇ ಸೂತ್ರ, ಆನಂದಮಯಾಧಿಕರಣದಲ್ಲಿ ಕೊನೆಯ ಸೂತ್ರ. ಅಸ್ಮಿನ್ ಅಂದ್ರೆ ಈ ಪ್ರಕರಣದಲ್ಲಿ, ಅಸ್ಯ ಈ ಜೀವನಿಗೆ, ತದ್ಯೋಗಂ ಆನಂದಮಯನಲ್ಲಿ ಸಂಬಂಧವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಶಾಸ್ತಿ ಹೇಳ್ತಾರೆ, ಶಾಸ್ತಿ ವೇದವಾಕ್ಯ ಅದನ್ನು ಹೇಳ್ತಾ ಇದೆ. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಅಂತ ಹೀಗಲ್ಲಿ ಬಂದಿದೆ. ಅದನ್ನ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಅನ್ನೋ ಮಾತಿನಿಂದ ಈಗ ನೆನಪು ಮಾಡ್ಕೊಂಡಿದ್ದಾರೆ. ಸಹ ಆ ಜೀವ ಸರ್ವಾನ್ ಕಾಮಾನ್ ಎಲ್ಲ ಕಾಮನೆಗಳನ್ನು ಬ್ರಹ್ಮಣ ವಿಪಶ್ಚಿತ ಬ್ರಹ್ಮಣ ಸರ್ವಜ್ಞನಾದ ಭಗವಂತನೊಂದಿಗೆ ಅನುಭವಿಸ್ತಾನೆ ಅಂತ ಹೀಗೆ ಭಗವಂತನ ಸಂಬಂಧವನ್ನ ಜೀವನಿಗೆ ಪ್ರತಿಪಾದನೆ ಮಾಡಿದ್ದಾರೆ. ಅದು ಹಾಗೆ ಬೇರೆ ಬೇರೆ ಶ್ರುತಿಗಳಲ್ಲೂ ಎಲ್ಲ ಕಡೆನೂ ಕೂಡ ಬಂದಿದೆ. ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ ಅಂತ ತೈತ್ರಿ ಉಪನಿಷತ್ತಿನಲ್ಲಿ ಬೇರೆ ಬೇರೆ ಕಡೆ ಬಂದಿದೆ. ಮೋಕ್ಷದಲ್ಲೂ ಜೀವಾತ್ಮ ಪರಮಾತ್ಮನೊಂದಿಗೆ ಸಂಬದ್ಧನಾಗಿರ್ತಾನೆ, ಅವನ ಜೊತೆಗಿರ್ತಾನೆ ಹೊರತು ಯಾವತ್ತು ಅವನು ಜೀವನೇ ಆಗೋದಿಲ್ಲ ಅಂತ ಹೀಗೆ ಅಲ್ಲಿ ಬಂದಿದೆ. ಅದರಿಂದ ಈ ಅಸ್ಮಿನ್ನಸ್ಯ ಚ ತದ್ಯೋಗಂ ಶಾಸ್ತಿ ಅನ್ನೋದು ಈ ಭಗವಂತ ಮುಕ್ತ ಪ್ರಾಪ್ಯ ಅನ್ನೋದನ್ನು ತಿಳಿಸ್ತದೆ. ಮುಕ್ತರಾದ ಜೀವ ಅವನನ್ನು ಹೋಗಿ ಭಗವಂತನನ್ನು ತಲುಪ್ತಾನೆ ಅಂತ, ಹೊರತು ಈ ಜೀವ ಅಲ್ಲಿ ಮುಕ್ತ ಪ್ರಾಪ್ಯ ಅಲ್ಲ, ಇದು ಗೊತ್ತಾಗ್ತದೆ. ಅಲ್ಲಿಗೆ ಈ ದಿಗ್ಭಾಜ್ಯಾಧಿಕರಣದ ವಿಷಯ ಸಮಾಪ್ತ ಆಗಿದೆ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.